ದರ್ಶನ್ ಅವರ ಅರ್ಜಿ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟಿನಲ್ಲಿ ಸಾಕಷ್ಟು ಅಂಶಗಳನ್ನು ಎತ್ತಿ ಹಿಡಿದಿದ್ದಾರೆ ದರ್ಶನ್ ಪರ ವಕೀಲರು. ಹೈಕೋರ್ಟಿನಲ್ಲಿ ಪ್ರಬಲವಾಗಿ ವಾದ ಮಾಡಿದ್ದಾರೆ. ಎಲ್ಲೆಲ್ಲಿ ತನಿಖಾ ಅಧಿಕಾರಿಗಳು ಮಿಸ್ ಮಾಡಿದ್ದಾರೆ, ಯಾವ ಅಂಶಗಳನ್ನ ಪರಿಗಣಿಸಲಿಲ್ಲ, ಇನ್ನು ಮೇಜರ್ ಆದಂತಹ ಅಂಶಗಳನ್ನ ಪೊಲೀಸರು ಇಲ್ಲಿ ನಿಯಮಗಳನ್ನ ಮಿಸ್ ಮಾಡಿದ್ದಾರೆ ಅನ್ನೋದನ್ನ ಎತ್ತಿ ಹಿಡಿದಿದ್ದಾರೆ. ದರ್ಶನ್ ಅವರ ಪರ ಇರುವಂತಹ ವಕೀಲರ ವಾದ ಅಂತ್ಯ ಆಗಿದೆ. ಇನ್ನು SPP ಯಾವ ರೀತಿಯಾಗಿ ವಾದವನ್ನ ಮಾಡ್ತಾರೆ, ಯಾವ ವಿಚಾರಗಳನ್ನ ಉಲ್ಲೇಖ ಮಾಡ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ನೋಡಿ ಪ್ರಕರಣದಲ್ಲಿ. ಸೊ ಒಟ್ಟಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ, ಜೈಲಾ ಬೇಲಾ ಅನ್ನುವಂತಹ ಪ್ರಶ್ನೆ ಕಾದ್ ನೋಡಬೇಕು. ಸೊ ಹಾಗಾಗಿ ಎಲ್ಲ ವಿಷಯವನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಅವರ ಇನ್ನು ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ ನಲ್ಲಿ ಈ ಹಿಂದೆ ಆಗಿರುವಂತಹ ಬೇರೆ ಬೇರೆ ಪ್ರಕರಣ, ಹೈ ಪ್ರೊಫೈಲ್ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಟ್ಟಿತ್ತು ಅಂದ್ರೆ ಸಾಕ್ಷಿಗಳ ಆರೋಪಿಗಳ ಹೇಳಿಕೆಯನ್ನ ಪಡೆಯೋದ್ರಲ್ಲಿ ತಡ ಮಾಡಿರುವಂತಹ ವಿಚಾರವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಬೇಲ್ಗಾಗಿ ದರ್ಶನ್ ಪರ ವಕೀಲರು ಬಹಳ ಪ್ರಬಲವಾಗಿ ವಾದ ಮಾಡಿದ್ದಾರೆ. ಇನ್ನು ಎಲ್ಲ ಅಂಶಗಳನ್ನ ಕೂಡ SPP ನೋಟ್ ಡೌನ್ ಮಾಡಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆಯುವಾಗ ಕ್ರೈಮ್ ಡೈರಿಯನ್ನು ನೀಡಬೇಕು, ಇದು ನಿಯಮ. ಆದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಾಗ ಕೇಸ್ ಡೈರಿ ಕಡ್ಡಾಯವಾಗಿ ನೀಡಬೇಕು. ಮ್ಯಾಜಿಸ್ಟ್ರೇಟ್ಗೆ ಕೇಸ್ ಡೈರಿ ನೀಡಬೇಕು ಅನ್ನುವಂಥದ್ದು ನಿಯಮ. ಆದ್ರೆ ಈ ಪ್ರಕರಣದಲ್ಲಿ ಯಾವುದನ್ನು ಕೂಡ ಉಲ್ಲೇಖ ಮಾಡಿಲ್ಲ. ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು, ಹೆಂಗ್ ಮಿಸ್ ಮಾಡಿದ್ರು, ನಿಯಮಗಳನ್ನ ಯಾವ ರೀತಿಯಾಗಿ ಮಿಸ್ ಮಾಡಿದ್ರು ಅನ್ನೋ ಅಂಶಗಳನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಏನೇ ಈ ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರತ್ಯಕ್ಷದರ್ಶಿಯ ವಿಚಾರವಾಗಿಯೂ ಕೂಡ ಪೊಲೀಸರು ಲೇಟ್ ಮಾಡಿದ್ದಾರೆ. ಶವ ಪರೀಕ್ಷೆಯ ವಿಚಾರವಾಗಿಯೂ ಕೂಡ ತಡ ಮಾಡಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಸಿಲುಕಿಸುವಂತ ಪ್ರಯತ್ನ ಆಗಿದೆ. ಎವಿಡೆನ್ಸ್ ಗಳನ್ನ ಕಲೆ ಹಾಕೋದ್ರಲ್ಲಿ ತಡ ಆಗಿದೆ. ಹೀಗಾಗಿನೇ ಇವೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿನೇ ಆಗಿದೆಯಾ ಎನ್ನುವಂತ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ತಮ್ಮ ವಾದವನ್ನ ಜಡ್ಜ್ ಮುಂದೆ ಇಟ್ಟಿದ್ದಾರೆ. ಇನ್ನು ನ್ಯಾಯಮೂರ್ತಿಗಳು ಎಲ್ಲವನ್ನ ಹೇಳುವ ಅವಶ್ಯಕತೆ ಇಲ್ಲ, ನೋಡೋಣ ಅಂತ. ಯಾಕಂದ್ರೆ ಇನ್ನಷ್ಟು ಕೂಡ ವಿಚಾರಣೆ ಬರೆಯುತ್ತೆ. ಏನಾಗತ್ತೆ ಏನು SPP ಅವರ ವಾದವನ್ನ ಆದ್ಮೇಲೆ ಕೊಟ್ಟಾರೆ ಬೇಲಾ ಅನ್ನುವಂತ ವಿಚಾರ ಇಂಪಾರ್ಟೆಂಟ್ ಆಗಿದೆ. ಇನ್ನು ಪುನೀತ್ ಮೊಬೈಲ್ ನಲ್ಲಿ ರಿಟ್ರೀವ್ ಆದ ಫೋಟೋಸ್ ಗಳನ್ನು ಕೂಡ ಕೋರ್ಟ್ಗೆ CV ನಾಗೇಶ್ವರ್ ಇವರು ಕೊಟ್ಟಿದ್ರು. ಆ ಫೋಟೋಗಳನ್ನ ತೆಗೆದಿದ್ದು ಜೂನ್ 8 ಅಂತ ಕೂಡ ಪ್ರಾಸಿಕ್ಯೂಷನ್ ಹೇಳಿತ್ತು. ರವಿಶಂಕರ್ ಫೋಟೋದಲ್ಲೂ ಕೂಡ ಸಾಕಷ್ಟು ವಿಚಾರ ಇತ್ತು. ಸೊ ಹಾಗಾಗಿ ಪ್ರಬಲವಾಗಿ ತಮ್ಮ ವಾದವನ್ನ ಮಾಡಿ ಅಂತ್ಯ ಆಗಿದೆ ಈಗ CV ನಾಗೇಶ್ವರ್ ಅವರ ವಾದ. ಅಂದ್ರೆ ಒಂದಿಷ್ಟು ಅಂಶಗಳನ್ನ ಹೇಳೋದಿತ್ತು, ಆದ್ರೂ ಕೂಡ CV ಅವರ ವಿಚಾರ ನಡೆಸಿದ್ರಂದ್ರೆ ಇವೆಲ್ಲವೂ ಕೂಡ ಅಗತ್ಯ ಇಲ್ಲ ಅಂತ ಜಡ್ಜ್ ಹೇಳ್ತಾರೆ. ಅಂದ್ರೆ ಪ್ರಬಲವಾಗಿ ಅಂದ್ರೆ ದರ್ಶನ್ ಅವರಿಗೆ ಬೇಲ್ ಕೊಡಿಸಬೇಕು ಅನ್ನೋದಾಗಿ ಬಹಳ ಇತ್ತು. ಇತ್ತ ಕಾನೂನು ಹೋರಾಟಗಳು ಈ ರೀತಿಯಾಗಿ ಜಡ್ಜ್ ಕೋರ್ಟ್ ನಲ್ಲಿ ಆಗ್ತಾ ಇದ್ರೆ, ಅತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ದಾಳಿಗಳನ್ನ ಟೆಂಪಲ್ ರನ್ ಇತ್ತು, ದರ್ಶನ್ ಅವರಿಗೆ ಬೇಲ್ ಸಿಗಬೇಕು ಅನ್ನೋ ರೀತಿಯಲ್ಲಿ. ಅಂದ್ರೆ ಒಟ್ಟಾರೆ ಕೋರ್ಟಿನಲ್ಲಿ ಕೊನೆಯದಾಗಿ ಯಾವ ಒಂದು ತೀರ್ಪು ಹೊರಬರುತ್ತೆ ಅನ್ನೋದೇ ಬಹಳ ಇಂಪಾರ್ಟೆಂಟ್. ರೇಣುಕಾ ಸ್ವಾಮಿಯ ನೋಡಿ, ಇನ್ನು ದರ್ಶನ್ ಮೇಲೆ ಏನ್ ಆರೋಪ ಇತ್ತು, ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಹೊಡೆದಿರುವಂತ ಆರೋಪ, ಕಪಾಳಕ್ಕೆ ಹೊಡೆದಿರುವಂತ ಆರೋಪ, ಕೊಲೆ ಮಾಡಿರುವಂತ ಆರೋಪ, ಇವೆಲ್ಲವೂ ಕೂಡ ತಳ್ಳಿ ಹಾಕಿದ್ದಾರೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ಇಲ್ಲ. ಉದ್ದೇಶಪೂರ್ವಕವಾಗಿ ರೇಣುಕಾ ಸ್ವಾಮಿ ಕೊಲೆ ಮಾಡಬೇಕು ಅನ್ನೋದಿದ್ದಿದ್ರೆ ಆತನಿಗೆ ಊಟ